ಓಕೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮೊಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟಾಗಿ ಮುಂದಿನ ಒಂದು ಲಾಭ ನಷ್ಟದ ಬಗ್ಗೆ ನಾವು ತರಗತಿಗಳನ್ನು ನೋಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಮುಂದೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಪ್ರಶ್ನೆಗಳಿದ್ದಾವೆ, ಅದನ್ನು ನೋಡ್ಕೊಳ್ತಾ ಹೋಗೋಣ. ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ತರಗತಿ ಇದೆ. ಓಕೆ, ಎಲ್ಲರಿಗೂ ವೆಲ್ಕಮ್ ಟು ಎಕ್ಸಾಮ್ ಇನ್ ಕನ್ನಡ. ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಕೂಡ ಇಲ್ಲಿ ವೆಲ್ಕಮ್ ಟು ಎಕ್ಸಾಮ್ ಇನ್ ಕನ್ನಡ ಚಾನಲ್. ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಫ್ರೀಯಾಗಿ ತರಗತಿಗಳನ್ನು ಕೊಡುವಂಥ ಪ್ರಯತ್ನ ನಮ್ಮ ಚಾನಲಲ್ಲಿ ನಡೀತಾ ಇದೆ. ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಮೊದಲನೇದಾಗಿ ಏನಪ್ಪ ಮಾಡೋಣ ಅಂತ ಅಂದರೆ, ಇಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ಬಿಡಿಸೋಣ. ಯಾವ ಪ್ರಶ್ನೆ ಇದೆ ಮೊದಲನೇದು ಅಂತ ಅಂದರೆ ಇಲ್ಲಿದೆ ನೋಡಿ. ಮೊದಲು ಬಿಡಿಸಿ ನೋಡೋಣ, ಯಾವ ರೀತಿ ಬಿಡಿಸ್ತೀರಾ. ಎಲ್ಲರೂ ಯಾವ ರೀತಿ ಬಿಡಿಸ್ತಾರೆ ಬಿಡಿಸಿ ನೋಡೋಣ. ಮಳಿಗೆಯೊಂದರ ಒಂದು ಎರಡೂ ಪ್ರಚಾರ ಕೊಡುಗೆಗಳು ಈ ರೀತಿಯಾಗಿದ್ದಾವಂತೆ. ಮಳಿಗೆ ಅಂತ ಅಂದರೆ ಒಂದು ಮಾರ್ಕೆಟ್, ಅದು ಮಳಿಗೆ ಅಂತ ಅಂದರೆ. ಮಳಿಗೆಯೊಂದರ ಎರಡು ಪ್ರಚಾರ ಕೊಡುಗೆಗಳು ಈ ರೀತಿ ಇದ್ದಾವಂತೆ. ಯಾವ ರೀತಿ ಅಂತ ಅಂದರೆ, 3 ಶರ್ಟ್ಗಳನ್ನು ಇಲ್ಲಿ ತೊಗೊಂಡ್ರೆ, ಓಕೆ, ಇಲ್ಲಿ ನೋಡಿ 3 ಶರ್ಟ್ಗಳನ್ನು ಇಲ್ಲಿ ಇದೇನಾಗ್ತಿದೆ ನೋಡಿ. 3 ಶರ್ಟ್ಗಳನ್ನು, ಒಂದು ನಿಮಿಷ, ಓಕೆ, 3 ಶರ್ಟ್ಗಳನ್ನು ಖರೀದಿಸಿದರೆ ಒಂದು ಶರ್ಟ್ ಉಚಿತವಾಗಿ ಇಲ್ಲಿ ಪಡಿಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, 3 ಶರ್ಟ್ಗಳನ್ನು ತೊಗೊಂಡ್ರೆ ಒಂದು ಇಲ್ಲಿ ಉಚಿತವಾಗಿ ಸಿಗುತ್ತೆ. ಇನ್ನೊಂದು ಏನಿದೆ ಅಂತ ಅಂದರೆ ನೋಡಿ, 3 ಶರ್ಟ್ಗಳನ್ನು ತೊಗೊಂಡ್ರೆ 3 ಶರ್ಟ್ ತೊಗೊಂಡ್ರೆ ಒಂದು ಉಚಿತ. ಹಾಗಾದರೆ 4ರಲ್ಲಿ ಒಂದು ಉಚಿತ ಅಂತ ಅಂದರೆ 25% ಸಿಗುತ್ತೆ ಅವರಿಗೆ ಮೊದಲನೇದಾಗಿ. ಆಯಿತಾ? ನೆಕ್ಸ್ಟ್ ಇಲ್ಲಿ ಅಥವಾ ನಮೂದಿತ ಬೆಲೆಯ ಮೇಲೆ 25% ರಿಯಾಯಿತಿ ಪಡೆಯಬಹುದು. ಗ್ರಾಹಕರು 2 ಕೊಡುಗೆಗಳನ್ನು ಬಳಸಿಕೊಂಡು 5 ಶರ್ಟ್ ಖರೀದಿಸಿದರೆ ಒಟ್ಟಾರೆಯಾಗಿ ಅವರಿಗೆ ಎಷ್ಟು ರಿಯಾಯಿತಿ ಸಿಗುತ್ತೆ ಅಂತ. ಇಲ್ಲಿ 3 ಶರ್ಟ್ ತೊಗೊಂಡ್ರೆ ಇಲ್ಲಿ 25% ಇಲ್ಲಿ ಸಿಕ್ಕಿದೆ ಆಲ್ರೆಡಿ. ಇನ್ನೊಂದು ನಮೂದಿತ ಬೆಲೆ ಮೇಲೆ 25% ರಿಯಾಯಿತಿ ತಾನಾಗಿ ಸಿಗುತ್ತೆ. ಅಂದರೆ ಇನ್ನೊಂದು ಶರ್ಟ್ ತೊಗೋತಾರೆ, ಇಲ್ಲಿ 4 ಶರ್ಟ್ ತೊಗೊಂಡಂಗೆ ಆಯಿತು. 3 ಶರ್ಟ್ ತೊಗೊಂಡ್ರೆ ಒಂದು ಫ್ರೀ, ಅಂದರೆ 4 ಶರ್ಟ್ ಈಗಾಗಲೇ ತೊಗೊಂಡಾಯಿತು. ಇನ್ನೊಂದು ಶರ್ಟನ್ನು ಯಾವ ರೀತಿ ತೊಗೋತಾರೆ ಅಂತ ಅಂದರೆ, ಇನ್ನೊಂದು ಶರ್ಟನ್ನೇ ತೊಗೋತಾರೆ. ಬರೀ ಒಂದೇ ಒಂದು ಶರ್ಟನ್ನು ತೊಗೊಂಡ್ರೆ ಅವರಿಗೆ 25% ಡಿಸ್ಕೌಂಟ್ ಬರುತ್ತೆ. ಇಲ್ಲೂ ಕೂಡ 25% ಇದೆ, ಇಲ್ಲೂ ಕೂಡ 25% ಇದೆ. 4 ಶರ್ಟ್ ಮೇಲೆ, 4 ಶರ್ಟ್ ಅಂತ ಅಂದರೆ 1, 2, 3, 4 ಶರ್ಟ್ಗಳ ಮೇಲೆ ಎಲ್ಲದರ ಮೇಲೂ ಕೂಡ 25%, 25, 25, 25% ಅಂತ 4 ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಗ್ರಾಹಕರು 2 ಕೊಡುಗೆಗಳನ್ನು ಬಳಸಿಕೊಂಡು 5 ಶರ್ಟ್ ಖರೀದಿ ಮಾಡಿದರೆ ಒಟ್ಟಾರೆಯಾಗಿ ಅವರಿಗೆ ಎಷ್ಟು ರಿಯಾಯಿತಿ ಸಿಗುತ್ತೆ ಅಂತ ಅಂದರೆ, ಇಲ್ಲೂ 25 ಇದೆ, ಇಲ್ಲೂ 25 ಇದೆ, ಎಲ್ಲವನ್ನು ಕೂಡಿ ಇಲ್ಲಿ 25% ಇಲ್ಲಿ ಅವರಿಗೆ ಇಲ್ಲಿ ಏನು ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ಬೋದು. ಓಕೆನಾ? ಅರ್ಥ ಆಯಿತಾ? ಅರ್ಥ ಆಗಿಲ್ಲ ಅಂತಂದರೆ ಕೇಳಿ, ಆಯಿತಾ? ಮುಂದಿನ ಪ್ರಶ್ನೆ ರೈಲಿನ ಪ್ರಶ್ನೆ ಇದೆ, ಮುಂದೆ ನೋಡ್ಕೊಳ್ತಾ ಹೋಗೋಣಂತೆ. ನೋಡಿ, ಇಲ್ಲಿ ಏನಪ್ಪ ಇದೆ ಅಂತ ಅಂದರೆ, ಹೆಲ್ತ್ ಕ್ಲಬ್ ಒಂದರಲ್ಲಿ 56% ಇಲ್ಲಿ ಸದಸ್ಯರು ಮಹಿಳೆಯರನ್ನು ಮತ್ತು 44% ಸದಸ್ಯರು ಪುರುಷರು. ಒಂದು ವೇಳೆ ಪುರುಷರ ಸರಾಸರಿ ವಯಸ್ಸು ಇಲ್ಲಿ 35 ವರ್ಷ ಅಂತೆ, ಮಹಿಳೆಯರ ಸರಾಸರಿ ವಯಸ್ಸು ಇಲ್ಲಿ 30 ವರ್ಷ ಅಂತೆ. ಹಾಗಿದ್ರೆ ಎಲ್ಲ ಸದಸ್ಯರ ಸರಾಸರಿ ವಯಸ್ಸು ಎಷ್ಟು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಹೆಲ್ತ್ ಕ್ಲಬ್ ಇದೆ. ಏನಿದೆ ಅಂತ ಅಂದರೆ ಇಲ್ಲಿ ಬರೀತೇನೆ, ಒಂದು ಹೆಲ್ತ್ ಕ್ಲಬ್ ಇದೆ. ಆಯಿತಾ? ಇದರಲ್ಲಿ ಪುರುಷರು ಮತ್ತು ಮಹಿಳೆಯರು ಇದ್ದಾರೆ. ಇಲ್ಲಿ ಪುರುಷರಿದ್ದಾರೆ, ಇಲ್ಲಿ ಮಹಿಳೆಯರಿದ್ದಾರೆ. ಪುರುಷರು ಎಷ್ಟಂತ ಅಂದರೆ ಒಂದು 100 ಜನ ಇಲ್ಲಿ ಇದ್ದಾರೆ ಅಂತ ಅಂದ್ಕೊಂಡ್ರೆ, 100 ಜನ ಈ ಒಂದು ಹೆಲ್ತ್ ಕ್ಲಬ್ನಲ್ಲಿ ಇದ್ದಾರೆ ಅಂತ ಅಂದ್ಕೊಂಡ್ರೆ, ಇಲ್ಲಿ ಎಷ್ಟಿದ್ದಾರೆ ಅಂತ ಅಂದರೆ 56 ಜನ ಇಲ್ಲಿ ಇರ್ತಾರೆ, 44 ಜನ ಮಹಿಳೆಯರು ಇರ್ತಾರೆ. ಆಯಿತಾ? ನೆಕ್ಸ್ಟ್, ಒಂದು ವೇಳೆ ಪುರುಷರ ಸರಾಸರಿ ವಯಸ್ಸು 35 ವರ್ಷಗಳು, ನೋಡಿ 56 × 35 ವರ್ಷಗಳು ಆಗಿದ್ದರೆ, ಮಹಿಳೆಯರ ಸರಾಸರಿ ವಯಸ್ಸು 30 ಅಂದ್ಕೊಳ್ಳಿ, 44 × 30 ಅಂದ್ಕೊಳ್ಳಿ. ಎಲ್ಲ ಸದಸ್ಯರ ಸರಾಸರಿ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಆಯಿತಾ? ಇದನ್ನು 5 6 30ಕ್ಕೆ 0 ದಶಕ 3, 5 5 25, 26 27 28 ಆಯಿತು. ಅದೇ 3 6 ಎಷ್ಟು, 3 6 18ಕ್ಕೆ 8 ದಶಕ 1, 3 5 15, 1 16 16 ಆಯಿತಾ? 0 16ಕ್ಕೆ 6, 6 2 8 1 9, 1960 ಇದು ಪುರುಷರದಾಯಿತು. ಅದೇ ರೀತಿಯಲ್ಲಿ ಮಹಿಳೆಯರು ನೋಡೋದಾದರೆ 3 4 12ಕ್ಕೆ 2 ದಶಕ 1, 3 4 12 1 13 ಆಯಿತು. 1320, 1960, 1320. ನೆಕ್ಸ್ಟು 6 2 8 9 3 12ಕ್ಕೆ 2 ದಶಕ 1,
ಇಲ್ಲಿ ಇಷ್ಟು ಬಂತು 3281 ಟೋಟಲ್ ಆಗಿ. ಎಷ್ಟು ಜನ ಇದ್ದಾವೆ ಅಂತ ಅಂದ್ಕೊಂಡಿದ್ವಿ ನಾವು, ಈ 100 ಜನ ಇದ್ದಾರೆ ಅಂತ ಅಂದ್ಕೊಂಡಿದ್ವಿ. ಅದಕ್ಕಾಗಿ ಡಿವೈಡೆಡ್ ಬೈ ನಾವು 100 ಮಾಡಿದ್ವಿ ಅಂತ ಅಂದರೆ ಇಲ್ಲಿ 32.8 ಬರ್ತದೆ. 32.8 ಬರ್ತದೆ. ಇಲ್ಲಿನೂ ಕೂಡ ನೋಡಿ ಆಪ್ಷನ್ ಬಿ ಸರಿದ ಉತ್ತರ. ಆಯಿತಾ, ಅರ್ಥ ಆಯ್ತಾ? ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ರಾಮ್, ರಮೇಶ್ ಮತ್ತು ಶ್ಯಾಮ್ ಎಂಬತಕ್ಕಂಥ ಒಂದು 3 ಸ್ನೇಹಿತರ ಸರಾಸರಿ ತೂಕ 76 ಆಗಿದೆ. ನೋಡಿ, ತುಂಬ ಇಂಪಾರ್ಟೆಂಟ್ ಇದು. ರಾಮ್, ರಮೇಶ್ ಮತ್ತು ಇಲ್ಲಿ ಇನ್ನೊಬ್ರು ಯಾರು, ಶ್ಯಾಮ್. ಇವರೆಲ್ಲರ ಒಂದು ಸರಾಸರಿ ತೂಕ ಎಷ್ಟಪ್ಪ ಇದೆ ಅಂತ ಅಂದರೆ ಇಲ್ಲಿ 76 kg ಆಗಿದೆ. ಅದೇ ಎಲ್ಲರದ್ದು ತೂಕ ಮಾಡಿದ್ವಿ ಅಂತ ಅಂದರೆ 76 × 3, 3 6 18 8 10 1, 3 7 21 1 28 ಇಷ್ಟಾಯಿತು. ಅದೇ ಸೋಮೇಶ್ ಅವರು ಜೊತೆ ಆಗ್ತಾರಂತೆ ಮತ್ತು 4 ಸ್ನೇಹಿತರ ಸರಾಸರಿ ತೂಕವು 74 ಆಗಿರುತ್ತೆ. ಸೋಮೇಶ್ ಅವ್ರದ್ದು ಜೊತೆ ಆದಾಗ 74 ಆಗುತ್ತೆ. 8 4 4 4 16 6 1 4 28 1 29 ಆಯಿತಾ? 4 4 16 6 1 4 28 1 29 3 6 18 8 10 1 3 7 21 22 ಆಗಬೇಕಿದು. 22 288 ಅಲ್ಲ, 228 ಇಷ್ಟಾಯ್ತಾ? ಈಗ ಸೋಮೇಶ್ ಡೈರೆಕ್ಟಾಗಿ ಸಿಗುತ್ತೆ. ಇದರಲ್ಲಿ ಮೈನಸ್ ಮಾಡಿದ್ವಿ ಅಂತ ಅಂದರೆ ಇದನ್ನು ಸೋಮೇಶ್ ಎಷ್ಟಿದೆ ಅಂತ ಸಿಗುತ್ತೆ. ನೋಡಿ, ಇಲ್ಲಿ ಎಷ್ಟಿದೆ ಅಂತ 296ರಲ್ಲಿ 228 ಮೈನಸ್ ಮಾಡಿ 10ರಲ್ಲಿ 8 ಹೋದರೆ 2 2 6 8 ಇಲ್ಲಿ 8ರಲ್ಲಿ 2 ಹೋದರೆ 6 68 ವಯಸ್ಸು ಇಲ್ಲಿ ಸೋಮೇಶ್ ಅವ್ರದ್ದಾಗಿರುತ್ತೆ. 68 ಇವ್ರದ್ದು ಸಿಕ್ತು ನಮಗೆ. ನೆಕ್ಸ್ಟ್ ಮುಂದೆ ನೋಡಿ, ಒಂದು ವೇಳೆ ರಮೇಶ್ ಅವರ ಅವರ ಬದಲಿಗೆ ಸೋಮೇಶ್ಗಿಂತ 2 kg ಹೆಚ್ಚು ತೂಕವಿರೋ ಮೋಹನ್ ಅವರು. ಒಂದು ವೇಳೆ ನೋಡಿ, ಇಲ್ಲಿ ಒಂದು ವೇಳೆ ರಮೇಶ್ ಅವರ ಬದಲಿಗೆ ಸೋಮೇಶ್ಗಿಂತ 2 kg ಹೆಚ್ಚು ತೂಕ ಇರೋರು. ಸೋಮೇಶ್ಗಿಂತ ಎಷ್ಟು ಅಂತ ಅಂದರೆ 68 70 ತೂಕ ಇರೋರು ಏನಾದರೂ ಸೇರ್ಪಡೆ ಮೋಹನ್ ಅವರು 76 ಇದು ಮೋಹನ್ ಅವ್ರದ್ದು. ಇವರೇನಾದರೂ ಈ ಗುಂಪಿಗೆ ಸೇರ್ಪಡೆ ಆದರೆ ರಾಮ್, ಶ್ಯಾಮ್, ಸೋಮೇಶ್ ಮತ್ತು ಮೋಹನ್ ಅವರ ಸರಾಸರಿ ವಯಸ್ಸು 68 × 4 4 8 32 2 10 3 4 6 24 25 26 27 ಆಯಿತಾ? ಈಗ ನಮಗೆ ಯಾರು ಸಿಗುತ್ತೆ ಅಂತಾರೆ 272 ನೆಕ್ಸ್ಟು 68 ಮತ್ತು ಇಲ್ಲಿ 70 ಅಂದರೆ ಎಷ್ಟಾಯಿತು? 7 6 13 138 ಕಳೀರಿ ಇಲ್ಲಿ ಇದರೊಳಗೆ 138 10ರಲ್ಲಿ 8 ಹೋದರೆ 2 2 2 4 6ರಲ್ಲಿ 3 ಹೋದರೆ 3 ಮತ್ತು 1ರಲ್ಲಿ 1 ಹೋದರೆ 1 ಆಯಿತಾ? 134 ಉಳಿತು. ಇದು ಯಾರ್ಯಾರ್ದು ಅಂತಂದರೆ ರಮೇಶ್ ಈಗಾಗಲೇ ಹೋಗಿದ್ದಾರೆ. ಇಲ್ಲಿ ರಾಮ್ ಮತ್ತು ಶ್ಯಾಮ್ ಅವ್ರದ್ದು ಇಬ್ಬರದು, ರಾಮ್ ಮತ್ತು ಶ್ಯಾಮ್ ಇವರಿಬ್ಬರದು ಕೂಡ ಎಷ್ಟಿರುತ್ತೆ ಅಂತ 134 ಇರ್ತದೆ. ಆಯಿತಾ? ಇಲ್ಲಿ 228ರಲ್ಲಿ 134 ಕಳೆದರೆ ಎಷ್ಟಾಗುತ್ತೆ? 8ರಲ್ಲಿ 4 ಹೋದರೆ 4. ಇಲ್ಲಿ 94 ವಯಸ್ಸಿದೆ. ಇದು ಯಾರ್ದಪ್ಪ ಅಂತಂದರೆ ರಮೇಶ್ ಅವ್ರದ್ದು. ಆಯಿತಾ? ನೆಕ್ಸ್ಟು ರಾಮ್, ಶ್ಯಾಮ್ ಮತ್ತು ಮೋಹನ್ ಅವರ ಸರಾಸರಿ ವಯಸ್ಸು ಇಷ್ಟಾಗಿದೆ ಅಂತೆ. ರಮೇಶ್ ಅವರ ತೂಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ರಮೇಶ್ ಅವರ ವಯಸ್ಸು 94 ಇದೆ. ನೋಡಿ, ಯೂಸ್ ಆಗ್ತಿದೆನಾ? ತರಗತಿ ಯೂಸ್ ಆದರೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಆಯಿತಾ? ವಿಡಿಯೋ ಹೆಲ್ಪ್ಫುಲ್ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ತರಗತಿಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇವತ್ತು ಇಷ್ಟು ಸಾಕು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.